ಸದ್ಯಕ್ಕಿದೆ ಸುದ್ದಿ ಕುರ್ಚಿ ಕ್ಲೈಮ್ಯಾಕ್ಸ್. ಕಳೆದ 6 ತಿಂಗಳಿನಿಂದ ನಡೀತಾ ಇದ್ದಂತ ಹೋರಾಟ ಹಾರಾಟ ಕುರ್ಚಿಯ ಕಾದಾಟಕ್ಕೆ ತೆರೆ ಬೀಳುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಅನ್ನೋದು ಸದ್ಯದ ಗುಮಾನಿ, ಸದ್ಯದ ಸುದ್ದಿ. ಇದರ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಬೇಡಿ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಎಲ್ಲಿಂದ ಕೇಳಿ ಬರ್ತಾ ಇದೆ? ಲೆಟ್ಸ್ ಹಾವ್ ಅ ಲುಕ್. ಸಿದ್ದರಾಮಯ್ಯನವರ ಹೈಕಮಾಂಡ್ ಒತ್ತಡಕ್ಕೆ ಮಣಿಬೇಡಿ, ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಬೇಡಿ. ಶುರುವಾಯ್ತು ಕೂಗು. ಹಾಗಾದ್ರೆ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ? ಮೊದಲೇ ರಹಸ್ಯವನ್ನ ಕಾಯ್ದುಕೊಂಡಿದ್ದಾರೆ, ಸಸ್ಪೆನ್ಸ್ ಕಾಯ್ದುಕೊಂಡಿದ್ದಾರೆ. ಸಿದ್ದರಾಮಯ್ಯ ಬೆಂಬಲಿಗರಲ್ಲಿ ಆಗ್ಬೇಕು. ತಳಮಳ ಶುರುವಾಗಿದೆ. DK ಶಿವಕುಮಾರ್ ಸಿಎಂ ಆದ್ರೆ ನಮ್ ಗತಿ ಏನು, ನಮ್ ಕತೆ ಏನು, ನೀವು ರಾಜೀನಾಮೆ ಕೊಡಬೇಡಿ ಅನ್ನೋ ಒಂದೇ ಕೂಗು. ಟೆನ್ಷನ್ ಸಿದ್ದರಾಮಯ್ಯ ಬೆಂಬಲಿಗರಿಂದ ಕೇಳಿ ಬರ್ತಾ ಇದೆ ಅನ್ನೋ ಮಾಹಿತಿ ಇದೀಗ ತಾನೇ ಲಭ್ಯವಾಗ್ತಾ ಇದೆ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಆಗಿ. ಎಸ್, ದಿಸ್ ಇಸ್ ದ ನ್ಯೂಸ್. ಈಗ ನಿನ್ನೆವರೆಗೂ ಏನಾಯ್ತು, ನಿನ್ನೆ ನಡೆದಂತ ಮ್ಯಾರಥಾನ್ ಮೀಟಿಂಗ್ ನಲ್ಲಿ ಏನೆಲ್ಲ ನಡೆದಿರಬಹುದು ಅನ್ನುವ ಲೆಕ್ಕಾಚಾರಕ್ಕೆ ಪುಷ್ಟಿ ಕೊಡುವಂತೆ ಸದ್ಯದ ಸುದ್ದಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಹುದು, ನಾಳೆನೇ ರಾಜೀನಾಮೆ ಬಹುತೇಕ ಖಚಿತ ಅನ್ನುವ ಮಾಹಿತಿ, ವದಂತಿ ಎಲ್ಲವೂ ಕೂಡ ಈಗ ದಟ್ಟವಾಗಿ ಹರಡ್ತಾ ಇದ್ದಾವೆ. ಇದರ ಜೊತೆಗೇನೆ ಒಂದು ವೇಳೆ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡೋದು ಖಚಿತವಾಗ್ತಾ ಇದ್ದಂತೆ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಆಶಯ ಇಟ್ಕೊಂಡಂತ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರು ಮುಂದುವರಿಬೇಕು ಅನ್ನುವ ಆಶಯವನ್ನ ವ್ಯಕ್ತಪಡಿಸಿದಂತಹ, ಆಸೆ ಇಟ್ಟುಕೊಂಡಂತಹ ಸಿದ್ದರಾಮಯ್ಯನವರ ಬೆಂಬಲಿಗರಲ್ಲಿ ಒಂದು ರೀತಿಯಾದಂತಹ ತಳಮಳ ಶುರುವಾಗಿದೆ. ಹಾಗಾದ್ರೆ ಆ ತಳಮಳಕ್ಕೆ ಸಿದ್ದರಾಮಯ್ಯನವರು ಏನಾದ್ರೂ ಹೋಗೊಡ್ತಾರಾ ಅಥವಾ ಬೇರೆ ಸೂತ್ರಗಳನ್ನೇನಾದ್ರೂ ಹೆಣಿತಾರ? ಹೀಗೊಂದು ಅನುಮಾನ ಸದ್ಯಕ್ಕೆ ವ್ಯಕ್ತವಾಗಿದೆ. ನೋಡಿ, ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ಕೂಡಲೇ ಶುರುವಾದಂತ ಚರ್ಚೆ ಅಂದ್ರೆ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಈ ಒಂದು ಚರ್ಚೆ ಇತ್ತು. 2.5 ವರ್ಷಗಳ ಕಳೆದ ನಂತರ, 3 ವರ್ಷ ಕಳೆದ ನಂತರ ಸಿದ್ದರಾಮಯ್ಯನವರು ಕುರ್ಚಿಯನ್ನ ಬಿಟ್ಕೊಡ್ಬೇಕು, ಸಿದ್ದರಾಮಯ್ಯನವರು ಮುಂದುವರಿಯೋದಿಲ್ಲ, DK ಶಿವಕುಮಾರ್ ಅವರು ಸಿಎಂ ಆಗಬೇಕು, ಆಗ್ತಾರ ಅನ್ನುವ ಮಾತಿಗೆ ಈಗ ಖಚಿತತೆ ಸಿಗ್ತಾ ಇದೆಯಾ? ಎಸ್, ಸದ್ಯದ ಬೆಳವಣಿಗೆಗಳು ಹೇಳ್ತಾ ಇದ್ದಾವೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವ ಮಾತಿಗೆ. ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮನವೊಲಿಸಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇರೋ ಬೆನ್ನಲ್ಲೇ, ಅರೆ ಸಿದ್ದರಾಮಯ್ಯನವರು ಬರೀ ಕುರ್ಚಿಯಿಂದ ಕೆಳಗಿಳಿದ್ರೆ ಅಷ್ಟೇ ಸಾಕ, ಬೇರೆ ಏನಾದ್ರೂ ಬೆಳವಣಿಗೆಗಳು ಇರ್ತಾವ, ಅಷ್ಟು ಸುಲಭವಾಗಿ ಸಮ್ಮತಿ ಸೂಚಿಸಿಬಿಟ್ರ ಅನ್ನುವ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಅದರ ಜೊತೆಗೆ ಎಷ್ಟು ಜನ DCM ಆಗಬಹುದು ಅದಕ್ಕೂ ಕೂಡ ರೆಕ್ಕೆ ಪುಕ್ಕ ದೊಡ್ಡದಾಗೇ ಇದೆ, ಅದಕ್ಕೂ ಕೂಡ ಶಕ್ತಿ ಬರ್ತಾ ಇದೆ. ಹಾಗಾದ್ರೆ ಯಾರೆಲ್ಲ CM ಆಗ್ತಾರೆ, ಯಾರೆಲ್ಲ DCMಗಳಾಗ್ತಾರೆ ಅನ್ನುವ ಚರ್ಚೆ ಇನ್ನೂ ಕೂಡ ಕುತೂಹಲ ಕೆರಳಿಸಿದೆ. ಎಸ್, CM ಸ್ಥಾನಕ್ಕೆ ರಾಜೀನಾಮೆ ನೀಡೋಕೆ ಸಿದ್ದರಾಮಯ್ಯನವರು ಸಿದ್ಧರಾಗಿದ್ದಾರೆ. ರಾಹುಲ್ ಗಾಂಧಿ ಅಣತಿಯಂತೆ ರಾಜೀನಾಮೆಗೆ ಸಿದ್ದು ಈಸ್ ರೆಡಿ. ಆದ್ರೆ ರಿಸೈನ್ ಬೇಡ ಅಂತ ಸಿದ್ದರಾಮಯ್ಯ ಅವರ ಮೇಲೆ ಸಿದ್ದರಾಮಯ್ಯನವರ ಆಪ್ತರು ಒತ್ತಡ ಹಾಕ್ತಾ ಇದ್ದಾರಂತೆ. ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬೇಡಿ ಅನ್ನುವ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. ಆಪ್ತ ಸಚಿವರು ಮತ್ತು ಶಾಸಕರ ಕೂಗಿಗೆ CM ಸಿದ್ದರಾಮಯ್ಯನವರು ನೋ ಟಾಕ್, ಬಿಗ್ ಸೈಲೆನ್ಸ್, ಮೌನಕ್ಕೆ ಜಾರಿದ್ದಾರೆ ಮತ್ತು ಯಾವುದೇ ಪತ್ರಕರ್ತರ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿಲ್ಲ ಸಿದ್ದರಾಮಯ್ಯನವರು. ರಾಹುಲ್ ಗಾಂಧಿ ಅಣತಿಯಂತೆ ರಾಜೀನಾಮೆ ಸಿದ್ದು ರೆಡಿ ಆಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಆದರೆ ರಿಸೈನ್ ಬೇಡ ಅಂತ ಸಿದ್ದರಾಮಯ್ಯನವರ ಆಪ್ತರು ಈಗ ಪ್ರೆಷರ್ ಹಾಕ್ತಾ ಇದ್ದಾರೆ. ಆಪ್ತ ಸಚಿವರು ಮತ್ತು ಶಾಸಕರ ಕೂಗಿಗೆ CM ಸಿದ್ದರಾಮಯ್ಯನವರು ಏನಾದರೂ ರೆಸ್ಪಾಂಡ್ ಮಾಡಿದ್ರ? ಸದ್ಯಕ್ಕೆ ಅವರು ಮಾಡಿಲ್ಲ, ಮೌನಕ್ಕೆ ಜಾರಿದ್ದಾರೆ, ಸದ್ಯಕ್ಕೆ ಸೈಲೆನ್ಸ್ ಅಲ್ಲಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ 5 ವರ್ಷನೂ ನಾನೇ CM ಆಗ್ತೀನಿ ಅಂತ ಹೇಳ್ಕೊಂಡು ಬಂದಂತ ಸಿದ್ದರಾಮಯ್ಯನವರು ಸಡನ್ ಆಗಿ ಈಗ ಒತ್ತಡಕ್ಕೆ ಮಣಿಬೇಕಾದಂತ ಪ್ರಸಂಗ ಬಂದೊದಗಿತ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ? ನಿಜಕ್ಕೂ ರಾಜ್ಯಸಭೆಗೆ ಅವರನ್ನ ಕಳುಹಿಸ್ತಾರಾ ಅಥವಾ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ DCM ಮಾಡ್ತಾರಾ? ಅದರ ಜೊತೆಗೆ ಬೇರೆ ಸಮುದಾಯಗಳ ನಾಯಕರಿಗೆ DCM ಪಟ್ಟವನ್ನೇನಾದ್ರೂ ಕೊಡ್ತಾರಾ? ಹೀಗೆ ಹಲವು ಅನುಮಾನಗಳು, ಪ್ರಶ್ನೆಗಳು ಗರಿಗೆದರಿರುವ ಬೆನ್ನಲ್ಲೇ ಸಿದ್ದರಾಮಯ್ಯನವರ ಅತ್ಯಾಪ್ತರು, ಆತ್ಮೀಯರು, ಅವರ ಬೆಂಬಲಿಗರು, ಅಭಿಮಾನಿಗಳು ಏನ್ ಹೇಳ್ತಾ ಇದ್ದಾರೆ?
ಕೊಡಬೇಡಿ, ರಿಸೈನ್ ಮಾಡಬೇಡಿ, ಹೈಕಮಾಂಡ್ ಒತ್ತಡಕ್ಕೆ ಮಣಿಬೇಡಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಅಪ್ಡೇಟ್. ಸಿದ್ದು ಗೇಮ್, ಆಪ್ತರು ಮತ್ತು ಹಿತೈಷಿಗಳ ಭವಿಷ್ಯ ಭದ್ರಪಡಿಸಿದ್ರ ಸಿದ್ದರಾಮಯ್ಯ. ಅವರ ಸ್ಥಾನಮಾನ ಹಿತರಕ್ಷಣೆಯೇನಾದ್ರೂ ಭರವಸೆ ಕೊಟ್ಟಿದೆಯಾ ಹೈಕಮಾಂಡ್? ನಿನ್ನೆನೆ ಎಲ್ಲವನ್ನು ಫೈನಲ್ ಮಾಡಿಕೊಂಡು ಸಿದ್ದರಾಮಯ್ಯ ಅವರು ಬಂದ್ರ. ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ಯಾರ್ಯಾರಿಗೆ ಯಾವ ಸ್ಥಾನ ನೀಡಬೇಕು, ಯಾವ ಸ್ಥಾನಮಾನ ನೀಡಬೇಕು, ಈ ಕುರಿತು ರಾಹುಲ್ ಗಾಂಧಿಯಿಂದ ಖಚಿತ ಭರವಸೆ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದು. ನಿನ್ನೆನೆ ತಮ್ಮ ಆಪ್ತ ಬಳಗಕ್ಕೆ ಈ ಕುರಿತು ಸಂದೇಶ ನೀಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ಮಾಹಿತಿ ಕೂಡ ಈಗ ರಿವೀಲ್ ಆಗ್ತಾ ಇದೆ. ಆದ್ರೆ ಎಲ್ಲವೂ ಫೈನಲ್ ಆಗುವ ಮುನ್ನ ಬಹಿರಂಗವಾಗಿ ಮಾತಾಡದಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಯಾವುದೇ ಗುಟ್ಟನ್ನ ಬಿಟ್ಟು ಕೊಟ್ಟಿಲ್ಲ ಸಿದ್ದು ಪಾಳೆಯದ ಪ್ರಮುಖ ನಾಯಕರು. ದಿಸ್ ಇಸ್ ದ ನ್ಯೂಸ್ ಆನ್ ಅಶ್ವವೇಗ ನ್ಯೂಸ್. ಒಂದು ರೀತಿಯಲ್ಲಿ ಕದನ ಕುತೂಹಲವನ್ನ ಮೂಡಿಸಿದಂಥ ಈ ವಿಚಾರ ಅಂದ್ರೆ ಕುರ್ಚಿ ಕದನ, ಮುಖ್ಯಮಂತ್ರಿಯ ಪಟ್ಟ. ಹೌದು, ಈಗಾಗಲೇ ದೀರ್ಘಾವಧಿಯ ಸಿಎಂ ಸಿದ್ದರಾಮಯ್ಯನವರು ಅನ್ನುವ ಪಟ್ಟವನ್ನ ಅಲಂಕರಿಸಿದ್ದಾರೆ. ಆದರೂ ಇನ್ನು ಉಳಿದಂಥ 2 ವರ್ಷಗಳನ್ನ ಯಾಕೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬಾರ್ದು? ಏನಾದರೂ ಸರ್ಕಾರಕ್ಕೆ ಕಳಂಕ ಇದೆಯಾ? ಭ್ರಷ್ಟಾಚಾರದ ಆರೋಪದಲ್ಲಿ ಏನಾದರೂ ಸಾಬೀತಾಗಿದೆಯಾ? ಯಾವ ಕಾರಣಕ್ಕೆ ನಾನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಬೇಕು ಅನ್ನುವ ಅವರ ಪ್ರಶ್ನೆಗೆ, ತಳಮಳಕ್ಕೆ, ತುಮುಲಗಳಿಗೆ ಈಗ ಉತ್ತರ ಯಾವ ರೀತಿ ಸಿಗ್ತಾ ಇದೆ? ಅವರು ರಿಸೈನ್ ಮಾಡಲೇಬೇಕಾಗಿದೆ ಅನ್ನುವ ಮಾಹಿತಿ ಈಗ ದಟ್ಟವಾಗಿ ಹರಿದಾಡ್ತಾ ಇದೆ. ಎಸ್, ಅವರಿನ್ನೂ ಮಾತಾಡಿಲ್ಲ. ಆದರೆ ನಮಗೆ ಸಿಕ್ಕಿರುವಂಥ ಮೂಲಗಳ ಪ್ರಕಾರ, ಸೋರ್ಸ್ನ ಪ್ರಕಾರ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಏನು ಮಾಡ್ತಾರೆ, ಯಾವ ರೀತಿಯಾಗಿ ಮುಂದಿನ ಆಡಳಿತವನ್ನ ಅಥವಾ ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ, ಅವರ ಜವಾಬ್ದಾರಿ ಏನು, ಅವರ ಹೊಣೆಗಾರಿಕೆ ಏನು, ಯಾವ ನಿರ್ಧಾರವನ್ನು ಕೈಗೊಳ್ತಾರೆ, ಪಕ್ಷದ ಜೊತೆಗೆ ಅವರು ಯಾವ ರೀತಿ ಮುನ್ನಡೆದುಕೊಂಡು ಹೋಗ್ತಾರೆ ಅನ್ನುವ ಪ್ರಶ್ನೆಗೆ ಕೂಡ ಇನ್ನು ಇಂಬು ಕೊಡುವಂತೆ ಸದ್ಯದ ಬೆಳವಣಿಗೆಗಳು ಮತ್ತಷ್ಟು ಸಂಚಲನವನ್ನು ಸೃಷ್ಟಿ ಮಾಡುವಂತಹ, ಕುತೂಹಲವನ್ನು ಮೂಡಿಸುವಂತಹ ಬೆಳವಣಿಗೆಗಳು ಕೂಡ ಗರಿಗೆದರ್ತಾ ಇದ್ದಾವೆ.